ಬಿಪಿಎಲ್ ಚೀಟಿಗೆ ಬಂತು ಮತ್ತೊಂದು ಅವಕಾಶ. ಈಗಲೇ ಹೋಗಿ ಡಿಸೆಂಬರ್ 31 ಕೊನೆಯ ದಿನಾಂಕ. ಬಿಪಿಎಲ್ ಪಡಿತರ ಚೀಟಿ ಫಲಾನುಭವಿಗಳ ಪಟ್ಟಿಯಲ್ಲಿ ಹೊಸದಾಗಿ ಹೆಸರುಗಳ ಸೇರ್ಪಡೆ, ತಿದ್ದುಪಡಿ ಮತ್ತು ರದ್ದುಪಡಿಸುವ ನಿಟ್ಟಿನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಸರ್ಕಾರ ಅವಕಾಶ ಕಲ್ಪಿಸಿದೆ. ಆದರೆ ಕೆಲವರು ಈ ಅವಕಾಶದ ದುರುಪಯೋಗಕ್ಕೆ ಮುಂದಾಗಿದ್ದರೆ, ಇನ್ನು ಕೆಲವರು ಅನಗತ್ಯ ತೊಂದರೆಗೆ ಒಳಗಾಗುತ್ತಿರುವುದು ಕಂಡುಬಂದಿದೆ. ಇಲ್ಲೊಂದು ಸಮಸ್ಯೆ ನೋಡಿ. ಅಂತರ್ಜಾತಿ ವಿವಾಹ ಆಗಿದ್ದರಿಂದ ಮನೆಯವರಿಂದ ದೂರ ಇದ್ದು, ಅದೇ ರೀತಿ ಪತ್ನಿಯೂ ಸಹ ತವರಿನಿಂದ ದೂರ ಉಳಿದಿದ್ದಾರೆ. ತಂದೆಯ ಪಡಿತರ ಚೀಟಿಯಲ್ಲಿರುವ ತಮ್ಮ ಹೆಸರು ರದ್ದಾದರೆ ಮಾತ್ರ ಹೊಸ ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ದೊರೆಯುತ್ತದೆ. ಪಡಿತರ ಚೀಟಿಯಲ್ಲಿನ ಹೆಸರನ್ನ ರದ್ದುಪಡಿಸುವುದು ಅಗತ್ಯವಾಗಿದ್ದರೂ ಅಧಿಕಾರಿಗಳು ಪುರುಷರ ಹೆಸರುಗಳನ್ನು ರದ್ದುಪಡಿಸಲು ನಿರಾಕರಿಸುತ್ತಿದ್ದಾರೆ. ಕೇವಲ ಮಹಿಳೆಯರ ಹೆಸರುಗಳನ್ನಷ್ಟೇ ರದ್ದುಪಡಿಸಲು ಮುಂದಾಗುತ್ತಾರೆ. ಪುರುಷರ ಹೆಸರು ರದ್ದುಪಡಿಸಿದರೆ ಮುಂದೆ ಅವರು ಹೊಸ ಬಿಪಿಎಲ್ಗೆ ಅರ್ಜಿ ಸಲ್ಲಿಸುತ್ತಾರೆ ಎಂಬ ಕಾರಣ ನೀಡಲಾಗುತ್ತಿರುವ ವರದಿಗಳು ರಾಜ್ಯಾದ್ಯಂತದಿಂದ ಬರುತ್ತಿವೆ. ರಾಜ್ಯದಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ರದ್ದುಗೊಳಿಸುವುದು ಮತ್ತು ಎಪಿಎಲ್ಗೆ ವರ್ಗಾಯಿಸುವ ಕೆಲಸಕ್ಕೆ ಕಳೆದ ತಿಂಗಳು ಆಹಾರ ಇಲಾಖೆ ಚುರುಕುಗೊಳಿಸಿತ್ತು. ಪ್ರತಿಪಕ್ಷಗಳು ಇದನ್ನೇ ಅಸ್ತ್ರವಾಗಿಟ್ಟುಕೊಂಡು ಸರ್ಕಾರದ ವಿರುದ್ಧ ಕಿಡಿಕಾರ ತೊಡಗಿದ್ದವು. ಆಗ ಸರ್ಕಾರ ಅರ್ಹರ ಬಿಪಿಎಲ್ ಕಾರ್ಡ್ ರದ್ದು ಮಾಡುತ್ತಿಲ್ಲ ಎಂದು ಸ್ಪಷ್ಟನೆ ನೀಡಿತ್ತು. ಆದರೂ ಸಹ ಸಾಕಷ್ಟು ಗೊಂದಲ ಉಳಿದೇ ಇತ್ತು. ಪಂಚ ಗ್ಯಾರಂಟಿ ಸಹಿತ ರಾಜ್ಯ ಸರ್ಕಾರದ ಸವಲತ್ತು ಪಡೆಯಲು ಬಿಪಿಎಲ್ ಕಾರ್ಡ್ ಅನಿವಾರ್ಯ ಆಗಿರುವುದರಿಂದ ಒಂದೇ ಮನೆಯಲ್ಲಿರುವ ಕುಟುಂಬದವರು ಬೇರೆ ಇದ್ದೇವೆ ಎಂದು ತೋರಿಸುವ ದಾಖಲೆ ಸೃಷ್ಟಿಸುವಲ್ಲಿ ತೊಡಗಿದ್ದಾರೆ. ಇದನ್ನೇ ಗುರುತಿಸುವ ಜವಾಬ್ದಾರಿ ಈಗ ಅಧಿಕಾರಿಗಳ ಪಾಲಿನ ತಲೆನೋವಿನ ವಿಷಯವಾಗಿದೆ. ಅರ್ಜಿ ಸಲ್ಲಿಸುವುದಕ್ಕೆ ಡಿಸೆಂಬರ್ 31 ಸಂಜೆ 5 ಗಂಟೆವರೆಗೆ ಮಾತ್ರ ಅವಕಾಶ ಇದೆ. ಈ ಕಾರಣಕ್ಕೆ ಅರ್ಜಿ ಸಲ್ಲಿಸಿದ ಬಿಪಿಎಲ್ ಪಡಿತದಾರರು ತಮ್ಮ ಅರ್ಜಿ ಇತ್ಯರ್ಥಪಡಿಸುವಂತೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಚೇರಿಗೆ ಲಗ್ಗೆ ಇಡುತ್ತಿದ್ದಾರೆ. ಗ್ರಾಮ 1, ಕರ್ನಾಟಕ 1 ಮತ್ತು ಬಾಪೂಜಿ ಕೇಂದ್ರಗಳ ಮೂಲಕ ಅರ್ಜಿ ಸಲ್ಲಿಸುವುದಕ್ಕೆ ಸರ್ಕಾರ ಡಿಸೆಂಬರ್ 3ರಿಂದ ಅವಕಾಶ ಕಲ್ಪಿಸಿತ್ತು. ಬಂದ ಅರ್ಜಿಗಳ ಪರಿಶೀಲನೆಗೆ ಪ್ರಕ್ರಿಯೆಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಅಧಿಕಾರಿಗಳಿಗೆ ಅಗತ್ಯವಾಗಿದ್ದ ಲಾಗಿನ್ ಕ್ರಿಯೇಟ್ ಆಗಿದ್ದೇ 19 ದಿನಗಳ ನಂತರ ಡಿಸೆಂಬರ್ 21ಕ್ಕೆ. ಹಾಗಾಗಿ ಆನ್ಲೈನ್ನಲ್ಲಿ ಪಡಿತರದಾರರು ಹೆಸರು ರದ್ದುಪಡಿಸುವ, ಸೇರ್ಪಡೆಗೊಳಿಸುವಂತೆ ಸಲ್ಲಿಕೆಯಾಗಿರುವ ಅರ್ಜಿಗಳ ಪರಿಶೀಲಿಸಿ ಅನುಮೋದನೆ ನೀಡುವಲ್ಲಿ ಬಹಳಷ್ಟು ವಿಳಂಬವಾಗುತ್ತಿದೆ. 2023 ಆಗಸ್ಟ್ ವರೆಗೆ ಮಾತ್ರ ಹೊಸ ಬಿಪಿಎಲ್ ಕಾರ್ಡ್ ನೀಡಲು ಸರ್ಕಾರ ಅವಕಾಶ ಕಲ್ಪಿಸಿತ್ತು. ಅಂಥ ಅರ್ಜಿಗಳ ವಿಲೇವಾರಿಯನ್ನು ಇನ್ನೂ ಕಾಯ್ದಿರಿಸಲಾಗಿದೆ. ಯಾರಿಗೂ ತೊಂದರೆಯಾಗಬಾರದು ಎಂಬ ಕಾರಣಕ್ಕೆ ಸ್ಥಾನಿಕ ಪರಿಶೀಲನೆ ನಂತರವಷ್ಟೇ ಹೊಸ ಕಾರ್ಡ್ಗಳಿಗೆ ಶಿಫಾರಸು ಮಾಡಲಾಗುತ್ತಿದೆ.